ಹೊನ್ನಾವರ ಪಟ್ಟಣದ ಮಲ್ನಾಡ್ ಪ್ರೋಗ್ರೆಸಿವ್ ಎಜುಕೇಷನ್ ಸೊಸೈಟಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಒಕ್ಕೂಟ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಕಾಲೇಜಿನ ಆರ್ಎಸ್ ಹೆಗಡೆ ಸಭಾಭವನದಲ್ಲಿ ಶನಿವಾರ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಭಟ್ ಶಿವಾನಿ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿ, ಪೂರ್ವ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯ ಜೀವಾಳ. ತಾವು ಕಲಿತ ಕಾಲೇಜಿನ ದಿನಗಳನ್ನು ನೆನಪಿಸಿಕೊಂಡರು. ಸಮಾಜದ ಮುಖ್ಯವಾಹಿನಿಯಲ್ಲಿ ಗುರುತಿಸಿಕೊಳ್ಳಲು ಚುನಾವಣೆಗಳು ಸಹಕಾರಿ. ಕಾಲೇಜು ಚುನಾವಣೆಗಳು ಕೇವಲ ಶೈಕ್ಷಣಿಕ ಚಟುವಟಿಕೆಗೆ ಸೀಮಿತವಾಗಬಾರದು. ವಿದ್ಯಾರ್ಥಿಗಳು ಮೊಬೈಲ್ ದಾಸರಾಗದೆ ನಮ್ಮ ಸುತ್ತಲೂ ಇರುವ ಜನರ ಜೊತೆ ಒಡನಾಟವನ್ನು ಇಟ್ಟುಕೊಳ್ಳಬೇಕು. ಜನರ ಜೊತೆ ಬೆರೆಯುವ ಗುಣ ಬೆಳೆಸಿಕೊಳ್ಳಿ. ಶಿಕ್ಷಣವನ್ನು ಪಡೆದರೆ ನಿಮಗೆ ಅದೃಷ್ಟ ಹುಡುಕಿಕೊಂಡು ಬರುತ್ತದೆ ಎಂದರು. ಸವಾಲುಗಳಿಗೆ ಎದೆ ಕೊಟ್ಟು ಎದುರಿಸುವ ಗುಣವನ್ನು ಬೆಳೆಸಿಕೊಳ್ಳಿ. ಸವಾಲುಗಳಿಗೆ ಧೃತಿಗೆಟ್ಟರೆ ನಾವು ಪ್ರಸಿದ್ಧಿಗೆ ಬರಲು ಸಾಧ್ಯವಿಲ್ಲ. ಸಮಾಜದ ಎಲ್ಲ ಮಜಲುಗಳಲ್ಲಿ ಗುರುತಿಸಿಕೊಳ್ಳುವಂತೆ ಆಗಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಒಂದು ಕಾಲೇಜ್ ಎಲೆಕ್ಷನ್ ಅಂದ್ರೆ ಸಾಧಾರಣ ಒಂದು ಜಿಲ್ಲಾ ಪಂಚಾಯತ್ ಅಥವಾ ಹೆಚ್ಚು ಕಡಿಮೆ ಒಂದು MLA ಎಲೆಕ್ಷನ್ ಆದಾಗ ಆಗ್ತಿತ್ತು, ವಿಧಾನಸಭಾ ಎಲೆಕ್ಷನ್ ಆದಾಗ ಆಗ್ತಿತ್ತು. ಅವಾಗ ಇವಾಗ ಏನಾಗಿದೆ, ಬರ್ತಾ ಬರ್ತಾ ವಿದ್ಯಾರ್ಥಿಗಳ ಆಸಕ್ತಿ ಕಡಿಮೆ ಆಗಿ ಕೇವಲ ಇದೊಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಆಗಿ ಪರಿಣಮಿಸಿದ್ದು ಇದು ಬಹಳ ದುಃಖಕರವಾದ ಸಂಗತಿ. ಯಾಕೆಂದ್ರೆ ಅವತ್ತು ವಿದ್ಯಾರ್ಥಿಗಳು ತುಂಬಾ ಆ ರೀತಿಯಾಗಿ ಇದ್ರೂ ಕೂಡ ಕಾಲೇಜ್ ಮುಗಿದ ನಂತರ ಸಮಾಜದ ಮುಖ್ಯವಾಹಿನಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಹೊರಹೊಮ್ತಾ ಇದ್ರು. ಆದ್ರೆ ಇವತ್ತು ಬಹಳಷ್ಟು ವಿದ್ಯಾರ್ಥಿಗಳು ನಮ್ಮ ಮೊಬೈಲ್ ಪ್ರಭಾವದಿಂದ ಯಾರೊಟ್ಟಿಗೂ ಮಾತಾಡದೆ, ಯಾರೊಟ್ಟಿಗೂ ಬೆರೆಯದೆ, ಯಾರೊಟ್ಟಿಗೂ ನಗದೆ, ಯಾರೊಟ್ಟಿಗೂ ಏನನ್ನೂ ವ್ಯವಹರಿಸದೆ ಇಂಡಿಪೆಂಡೆಂಟ್ ಆಗಿ ಲೈಫ್ ಲೀಡ್ ಮಾಡುವಂತ ಅನಿವಾರ್ಯತೆ ಇದು ಬಹಳ ನಮಗೆ ದುಃಖಕರವಾದ ಸಂಗತಿಯಾಗಿದೆ. ಎಲ್ಲರೂ ಹಾಗಿರ್ತಲ್ಲ. ನಮ್ಮಲ್ಲಿ 170 ವಿದ್ಯಾರ್ಥಿಗಳು ಅವ್ರ ಪಾಡಿಗೆ ಅವರಿಗೆ ಬಿಡ್ತಾರೆ. ಅದು ತುಂಬಾ ಅಪಾಯಕಾರಿ ಕೂಡ ಹೌದು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಉದ್ದಿಮೆದಾರ ಪ್ರಕಾಶ್ ಕಾಮತ್ ಮಾತನಾಡಿ, ವಿದ್ಯಾರ್ಥಿಗಳು ಜೀವನ ಪಾಠವನ್ನು ಕಲಿಯಬೇಕು. ಕೇವಲ ಪುಸ್ತಕಗಳನ್ನು ಅಭ್ಯಸಿಸುವುದಲ್ಲ, ಸ್ವಂತಿಕೆಯನ್ನು ಬೆಳೆಸಿಕೊಳ್ಳಬೇಕು. ಪದವಿಗಾಗಿ ನಾವು ಅಭ್ಯಾಸ ಮಾಡಬಾರದು. ಹೆಸರಿನ ಹಿಂದೆ ಬರುವ ಸರ್ಟಿಫಿಕೇಟ್ಗಾಗಿ ಕಲಿಯುವಂತಾಗಿದೆ ಎಂದರು. ಲೀಡರ್ಶಿಪ್ ಬೆಳೆಸಿಕೊಳ್ಳುವ ಗುಣವನ್ನು ಬೆಳೆಸಿಕೊಳ್ಳಿ. ಪ್ರಯತ್ನವೇ ಯಶಸ್ಸಿನ ಗುಟ್ಟು. ನೀವು ಪ್ರಯತ್ನವನ್ನು ಮುಂದುವರೆಸಿ ಯಶಸ್ಸು ಸಿಗಲಿದೆ ಎಂದು ಹಾರೈಸಿದರು. ಯಾವ ರೀತಿ ಇತ್ತು ಗೊತ್ತಾ? ಪರಿಸ್ಥಿತಿ ಇತ್ತು. ಅದು ಮಗು 9ನೇ ವಯಸ್ಸು ಬಂದು ಕೂಡಲೇ ಅವನ್ನ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಎಲ್ಲ ಒಂದು ಗುರುಗಳಕ್ಕೆ ಕಳಿಸ್ಕೊಡ್ತಿದ್ರು. ಗುರುಗಳಲ್ಲಿ ಯಾವ ರೀತಿ ಶಿಕ್ಷಣ ಕೊಡ್ತಾ ಇದ್ರು? ಕೇವಲ ಪುಸ್ತಕದ ಓದ, ವೇದಗಳ ಓದ ಇಲ್ಲ, ಜೀವನದ ಪಾಠಗಳನ್ನ ಕಲಿಸುವಂತ ವಿದ್ಯೆಯನ್ನ ಕೊಡ್ತಾ ಇದ್ರು. ಇವಾಗ ಈ ವಿದ್ಯಾಲಯಗಳು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಖಾಲಿ ಪುಸ್ತಕಗಳನ್ನ ಓದಿ ಮನದಟ್ಟು ಮಾಡಿಸುವಷ್ಟು ತನಕ ಬೆಳೆದು ಹೋಗಿದೆ. ಇವಾಗ ಹಳೆಗಾಲದ ಗುರುಕುಲದ ಪದ್ಧತಿ ನೋಡಿದಾಗ ಆ ಮಗು ಒಂದು ಗುರುಕುಲದಿಂದ ಹೊರಗೆ ಬಂದಾಗ ಸ್ವತಂತ್ರವಾಗಿ ತಾನು ಜೀವಿಸಬಹುದು ಅಂತ ಒಂದು ಭರವಸೆ ಬರ್ತಾ ಇತ್ತು. ಆ ಧೈರ್ಯಗಳನ್ನ ಆ ಗುರುಗಳು ತೋರಿಸ್ತಾ ಇದ್ರು. ಅಲ್ಲಿ ಖಾಲಿ ವಿದ್ಯೆ ಅಂತ ಹೇಳಿದ್ರೆ ಖಾಲಿ ಪುಸ್ತಕಗಳು ಓದು, ವೇದಗಳ ಅಧ್ಯಯನ ಅಥವಾ ಯಾವುದೇ ರೀತಿ ಇದಿರೋ ಸ್ವಂತ ಕೆಲಸ ಮಾಡಿ ಗುರುಗಳ ಸೇವೆಯನ್ನ ಮಾಡಿ ಪ್ರತಿಯೊಂದು ವಿಷಯದಲ್ಲಿ ಜ್ಞಾನವನ್ನ ಸಂಪಾದಿಸಬೇಕು. ಆ ರೀತಿ ಅವರನ್ನ ತರಬೇತಿ ಮಾಡ್ತಾ ಇದ್ರು. ಪದವಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ DL ಹೆಬ್ಬಾರ್ ಮಾತನಾಡಿದರು. ಸಭಾಧ್ಯಕ್ಷತೆ ವಹಿಸಿದ್ದ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ MH ಭಟ್ ಮಾತನಾಡಿ, ವ್ಯಕ್ತಿತ್ವ ವಿಕಸನ ಆಗಬೇಕು ಎಂದಾದರೆ ನಮ್ಮಲ್ಲಿ ವರ್ತನೆಯ ಬದಲಾವಣೆ ಅಗತ್ಯ. ಕಾಲೇಜಿನ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸುವಂತಾಗಬೇಕು ಎಂದರು. ವೇದಿಕೆಯಲ್ಲಿ MPE ಸೊಸೈಟಿಯ ಕಾರ್ಯದರ್ಶಿ SM ಭಟ್ ಉಪಸ್ಥಿತರಿದ್ದರು. ಉಪನ್ಯಾಸಕ ನಿಜಲಿಂಗಪ್ಪ H ಪ್ರತಿಜ್ಞಾ ವಿಧಿ ಬೋಧಿಸಿದರು. ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಕಾಲೇಜಿನ ಪ್ರಧಾನ ಕಾರ್ಯದರ್ಶಿ ಪ್ರಿನ್ಸ್ ಆಂಟೋನ್ ರೋಡ್ರಿಗೀಸ್ ಸ್ವಾಗತಿಸಿದರು. ವಿದ್ಯಾರ್ಥಿ ಒಕ್ಕೂಟದ ಸಲಹೆಗಾರ IA ಶೇಖ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಕಾಂತಿ ಹೆಗಡೆ, ಪ್ರಜ್ಞಾಗೌಡ ನಿರೂಪಿಸಿದರು. ಕ್ರೀಡಾ ಕಾರ್ಯದರ್ಶಿ ಕೃಷ್ಣನ್ ನಾಯ್ಕ್ ವಂದಿಸಿದರು.